ನಟ ಅಜಯ್ ರಾವ್ ಬಾಳಲ್ಲಿ ಬಿರುಕು. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಪತ್ನಿ ಸ್ವಪ್ನ ರಾವ್. ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಂಥ ಜೋಡಿ ಇದು, ಅಜಯ್ ಮತ್ತು ಸ್ವಪ್ನ. 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಂಥ ಜೋಡಿ ಈಗ ಅವರ ಬಾಳಲ್ಲಿ ಬಿರುಕು. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಾರಂತೆ ಪತ್ನಿ ಸ್ವಪ್ನ ರಾವ್ ಅವರು. ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. 10 ವರ್ಷಗಳ ಹಿಂದೆ ಪ್ರೀತಿಸಿ ಅದಾದ ನಂತರ ಮದುವೆಯಾಗಿ ಒಂದು ಮುದ್ದಾದ ಹೆಣ್ಮಗು ಕೂಡ ಇದೆ. 2014ರ ಡಿಸೆಂಬರ್ 18ರಲ್ಲಿ ಅಜಯ್ ರಾವ್ ಮದುವೆಯಾಗಿತ್ತು. ದೇವಸ್ಥಾನದಲ್ಲಿ ಮದುವೆಯಾಗಿದ್ದ ಅಜಯ್ ರಾವ್ ಮತ್ತು ಸ್ವಪ್ನ ಕೌಟುಂಬಿಕ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇವರು. ನಟ ಅಜಯ್ ರಾವ್ ಬಾಳಲ್ಲಿ ಬಿರುಕು ಮೂಡಿದೆ. ಈಗ ಅವರ ಪತ್ನಿ ಸ್ವಪ್ನ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. 10 ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮದುವೆಯಾಗಿದ್ದಂಥ ಜೋಡಿ, ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಪುಟ್ಟ ಮಗು ಕೂಡ ಇದೆ, ಹೆಣ್ಣು ಮಗು ಕೂಡ ಇದೆ. ಬಹಳ ಅನ್ಯೋನ್ಯವಾಗಿದ್ದಂಥ ಜೋಡಿ ಇದು. ಬಹಳ ಪ್ರೀತಿಸ್ತಾ ಇದ್ದಂಥ ಜೋಡಿ, ಒಬ್ಬರಿಗೊಬ್ಬರು ಜೊತೆಗೆ ಬಹಳಷ್ಟು ಡೌನ್ ಟು ಅರ್ತ್, ಯಾವಾಗಲೂ ಕೂಡ ಜೊತೆಗೇನೇ ಓಡಾಡ್ತಾ ಇದ್ರು, ಎಲ್ಲೇ ಹೋದರೂ ಕೂಡ ಜೊತೆಗೇನೇ ಇರ್ತಾ ಇದ್ರು. ಒಂದು ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಜೊತೆಗೆ ಇರ್ತಾ ಇದ್ರು ಮಗುವನ್ನ ಕರ್ಕೊಂಡು. ಅಂತ ಒಂದು ಜೋಡಿ ಇವತ್ತು ಡಿವೋರ್ಸ್ಗೆ ಅಪ್ಲೈ ಮಾಡಿದೆ. ಅದರಲ್ಲೂ ಸ್ವಪ್ನ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. 2014ರ ಡಿಸೆಂಬರ್ 18ರಲ್ಲಿ ಅಜಯ್ ರಾವ್ ಮದುವೆಯಾಗಿತ್ತು ಸ್ವಪ್ನ ಅವ್ರ ಜೊತೆಗೆ. ದೇವಸ್ಥಾನದಲ್ಲಿ ಬಹಳ ಸರಳವಾಗಿ ಮದುವೆಯನ್ನ ಮಾಡಿಕೊಂಡಿತ್ತು ಈ ಜೋಡಿ. ಕೌಟುಂಬಿಕ ಕೋರ್ಟ್ನಲ್ಲಿ ಈಗ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯಕರ ವಿಚಾರ ಇದು. ಈಗ ಕಳೆದ 1 ವರ್ಷದ ಹಿಂದೆನೇ ಗೃಹ ಪ್ರವೇಶ ಕೂಡ ಮಾಡಿಸ್ಕೊಂಡಿದ್ರು. ಅವರ ಮನೆಯ ಗೃಹ ಪ್ರವೇಶ ಕೂಡ ಆಗಿತ್ತು. ಆದರೆ ಈ 1 ವರ್ಷದ ನಂತರ ಅದು ಏನಾಯಿತೋ ಏನೋ ಅವರ ಕುಟುಂಬದಲ್ಲಿ, ಅದು ಯಾಕೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಅವರ ಪತ್ನಿ ಸ್ವಪ್ನ ಅವರು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕೌಟುಂಬಿಕ ಕಲಹ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಸಂಗತಿ, ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಅವರ ಪತ್ನಿ ಸ್ವಪ್ನ ಅವರೇ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅವರ ಮನೆ ಗೃಹ ಪ್ರವೇಶದಲ್ಲಿ ಎಷ್ಟು ಚೆನ್ನಾಗಿದ್ರು ಇಬ್ಬರೂ ಕೂಡ, ಅವರ ಮಗಳ ಜೊತೆಗೆ ಮತ್ತು ಹಲವು ಸೆಲೆಬ್ರಿಟಿಗಳು ಕೂಡ ಅವರ ಮನೆಗೆ ಆಗಮಿಸಿದ್ರು, ಶುಭ ಹಾರೈಸಿದ್ರು. ಅಲ್ಲಿಂದ ನಂತರ ಒಂದಿಷ್ಟು ಬೆಳವಣಿಗೆಗಳು ಅಜಯ್ ರಾವ್ ಅವರ ಜೀವನದಲ್ಲಾಯಿತು. ಭಾಳ ಪ್ರಮುಖವಾಗಿ ಅವರು ಭಾಳ ಇಷ್ಟಪಟ್ಟು ತೆಗೆದುಕೊಂಡಿದ್ದಂಥ ಒಂದು ಕಾರನ್ನು ಸೇಲ್ ಮಾಡಿದರು. ಅವ್ರ ಮಗಳು ಇಷ್ಟಪಟ್ಟಿದ್ದಂಥ ಒಂದು ಕಾರದು. ಅದಾದ ನಂತರ ಆ ಕಾರನ್ನು ಸೇಲ್ ಮಾಡುವಂಥ ಸಂದರ್ಭದಲ್ಲಿ ಅವರ ಮಗಳು ಅಳ್ತಾ ಇರುವಂಥ ಒಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ವೈರಲ್ ಆಗಿತ್ತು. ಅದಾದ ನಂತರ ನನ್ನ ಸಿನಿಮಾಗೋಸ್ಕರ ನಾನು ಅದನ್ನು ಮಾರ್ತಾ ಇದ್ದೀನಿ, ನಾನು ಸಾಲ ಮಾಡ್ಕೊಂಡಿದ್ದೇನೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಅವರು ಅಭಿನಯಿಸಿ ಒಂದು ಸಿನಿಮಾ ಏನಿತ್ತಲ್ಲ, ಒಂದು ಸಿನಿಮಾ ಕೂಡ ಬಹಳಷ್ಟು ಹಿಟ್ಟಾಯಿತು. ಈಗ ರೀಸೆಂಟಾಗಿ ಬಂದಿದ್ದಂಥ ಒಂದು ಸಿನಿಮಾ. ಸೊ ಅದಾದ ನಂತರ ಈ ರೀತಿಯಾದಂಥ ಬೆಳವಣಿಗೆ ಸಹಜವಾಗಿ ಎಲ್ಲರಿಗೂ ಕೂಡ ಆಶ್ಚರ್ಯ. ಯಾಕೆಂತ ಹೇಳಿದರೆ ಮುದ್ದಾದಂಥ ಒಂದು ಜೋಡಿ, ಬಹಳಷ್ಟು ವರ್ಷಗಳಿಂದ ಪ್ರೀತಿ ಮಾಡಿ ಅದಾದ ನಂತರ ಮದುವೆ ಆಗಿದ್ದವರು, ಒಂದಲ್ಲ ಎರಡಲ್ಲ 10 ವರ್ಷಗಳ ಪ್ರೀತಿ ಮಾಡಿ ಅದಾದ ನಂತರ ಮದುವೆ ಆದಂಥ ಜೋಡಿ ಈಗ ಏಕಾಏಕಿಯಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದೆ, ಡಿವೋರ್ಸ್ ಪಡ್ಕೊಳ್ತಾ ಇದೆ ಅಂತ ಅಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಇದು ಶಾಕ್. ಮತ್ತು ಎಲ್ಲರ ಅಚ್ಚುಮೆಚ್ಚಿನ ಜೋಡಿ ಕೂಡ ಇದಾಗಿತ್ತು. ಏನು ದೊಡ್ಡ ಆಡಂಬರ ಇಲ್ಲ, ತೋರಿಕೆ ಇಲ್ಲ, ತುಂಬ ಸಿಂಪಲ್ಲಾಗಿ ಜೀವನವನ್ನು ಮಾಡ್ತಾ ಇದ್ದಂಥ ಜೋಡಿ. ಅದರಲ್ಲೂ ಅಜಯ್ ರಾವ್ ಭಾಳ ಸಾಧು ವ್ಯಕ್ತಿ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ದಾರೆ ಚಿತ್ರರಂಗದಲ್ಲಿ. ಅವರಾಯಿತು, ಅವರ ಕೆಲಸ ಆಯಿತು, ಅವ್ರ ಜೀವನ ಆಯಿತು, ಅವ್ರ ಕುಟುಂಬ ಆಯಿತು ಅಂತ ಇದ್ದಂಥ ವ್ಯಕ್ತಿ. ಇದ್ರ ಜೊತೆಗೆ ಅವರ ಪತ್ನಿಯನ್ನು ಯಾವಾಗಲೂ ಕೂಡ ಜೊತೆಗೇನೆ ಕರ್ಕೊಂಡು ಓಡಾಡ್ತಾ ಇದ್ರು, ಎಲ್ಲಿಯೂ ಕೂಡ ಬಿಟ್ಟಿರ್ತಾ ಇರಲಿಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು ಹೆಂಡತಿಯನ್ನು ಅನ್ನೋ ಮಾತಿದೆ. ಇದ್ರ ಜೊತೆಗೆ ಈಗ ಏಕಾಏಕಿಯಾಗಿ ಡಿವೋರ್ಸ್ ಅನ್ನೋ ಸುದ್ದಿ ಬಿರುಗಾಳಿ ರೀತಿಯಲ್ಲಿ ಬಂದಿದೆ. ಇದ್ರ ಬಗ್ಗೆ ಅಜಯ್ ರಾವ್ ಅವರು ಏನು ಹೇಳ್ತಾರೆ ಹಾಗಾದರೆ ಅನ್ನೋ ಪ್ರಶ್ನೆ ಇದೆ, ಅವರ ಪತ್ನಿ ಏನು ಹೇಳ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಾಕೆ ಈ ರೀತಿಯಾದಂಥ ಸುದ್ದಿ ಓಡಾಡ್ತಾ ಇದೆ ಹಾಗಾದರೆ? ಈಗ ಅವರು ಕೌಟುಂಬಿಕ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಅಜಯ್ ರಾವ್ ಮತ್ತು ಸ್ವಪ್ನ ಭಾಳ ಸರಳವಾಗಿ ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದಂಥ ಗಂಡ ಹೆಂಡತಿ, ಈಗ ಏಕಾಏಕಿಯಾಗಿ ಡಿವೋರ್ಸ್ ವಿಚಾರ ಮುನ್ನೆಲೆಗೆ ಬಂದಿದೆ.
ಏನಾಯಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ? ರಾಮ್, ನಿಜಕ್ಕೂ ಇದು ಸ್ಯಾಂಡಲ್ವುಡ್ನಲ್ಲಿ ಪ್ರತಿಯೊಬ್ಬರಿಗೂ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಂದನ್ ಹಾಗೂ ನಿವೇದಿತಾ ಈ ಇಬ್ಬರ ಡಿವೋರ್ಸ್ ನಂತರ ಸ್ಯಾಂಡಲ್ವುಡ್ನಲ್ಲಿ ಬೇರೆ ಯಾರದೇ ಸ್ಟಾರ್ ಸೆಲೆಬ್ರಿಟಿಗಳ ಡಿವೋರ್ಸ್ ಸುದ್ದಿ ನಾವು ಕೇಳಿರಲಿಲ್ಲ. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಅಜಯ್ ಅವರ ಒಂದು ಡಿವೋರ್ಸ್ ಸುದ್ದಿ ಕೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಶಾಕ್ನಲ್ಲಿದ್ದಾರೆ. ಸ್ವತಃ ಅಜಯ್ ಅವರು ಕೂಡ ನಗ್ತಲೇ ಒಂದು ಮಾತನ್ನು ಹೇಳಿರುವಂಥದ್ದು. ನನಗೂ ಕೂಡ ಇದು ಶಾಕಿಂಗ್ ಅನ್ನಿಸ್ತಿದೆ. ಈ ವಿಚಾರ ನನಗೇ ಗೊತ್ತಿಲ್ಲ, ನನ್ನ ಹೆಂಡತಿಗೆ ಕೇಳ್ತೀನಿ ಕೋರ್ಟಿಗೆ ಏನಾದರೂ ಹೋಗಿದ್ದಾರಾ ಅಂತ ತುಂಬ ನಗ್ತಾರೆ ಮಾತನ್ನು ಅವರು ಹೇಳಿರುವಂಥದ್ದು. ಆದರೆ 10 ವರ್ಷಗಳ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಇರುವಂಥದ್ದು. ಸ್ವತಃ ಪ್ರತಿಕ್ರಿಯೆಯನ್ನ ಅಜಯ್ ರಾವ್ ಇರಬಹುದು, ಅವರ ಧರ್ಮಪತ್ನಿಯಾದಂತಹ ಸ್ವಪ್ನ ಅವರು ಕೂಡ ಕ್ಲಾರಿಟಿ ಕೊಡಬೇಕಾಗಿದೆ. ಈ ಹಿಂದೆ ಕೂಡ ಅವರು 10 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಯಾವುದೇ ಒಂದು ಬಿರುಕು ಬರದೇ ರೀತಿಯಲ್ಲಿ ಅವರು ನಡೆದುಕೊಂಡಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲೂ ಇರಬಹುದು, ಅಜಯ್ ರಾವ್ ಅವರ ಯಾವುದೇ ಸಿನಿಮಾ ಬಂದ್ರೂ ಸಹ ಅವರು ಸ್ವಪ್ನ ಅವರು ಪ್ರತಿ ಸಲ ಅವರು ಬೆಂಬಲವಾಗಿ ನಿಂತಿದ್ರು, ಸಪೋರ್ಟ್ ಮಾಡ್ತಿದ್ರು. ಅಜಯ್ ರಾವ್ ಅವರ ಸಿನಿಮಾನ ಥಿಯೇಟರ್ಗೆ ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ರಿವ್ಯೂನ ಕೊಡ್ತಿದ್ರು. ಒಂದು ಪಾಸಿಟಿವ್ ಪ್ರತಿಕ್ರಿಯೆಯನ್ನು ಯಾವಾಗಲೂ ಕೊಡ್ತಾ ಇದ್ರು. ಅಜಯ್ ರಾವ್ ಅವ್ರ ಬಗ್ಗೆ ಬಿರುಕು ಇರೋದನ್ನ ಯಾವತ್ತಿಗೂ ಎಲ್ಲೂ ಸಹ ತೋರಿಸ್ಕೊಂಡಿರಲಿಲ್ಲ. ಅವರಿಬ್ಬರ ನಡುವೆ ಜಗಳ ಇದೆ ಅನ್ನುವಂಥದ್ದು ಸಹ ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಇತ್ತೀಚೆಗಷ್ಟೇ ರೀಸೆಂಟಾಗಿ ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಸಂದರ್ಭದಲ್ಲೂ ಸಹ ಅಜಯ್ ರಾವ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಹೆಂಡತಿ ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ,